ಈ ವರ್ಷ ಕ್ಲಾಸ್ 10th ಬ್ಲೂ ಪ್ರಿಂಟ್ ಬಿಟ್ಟಿದಾರಾ? ಸೊ ಬಿಟ್ಟಿಲ್ಲ ಅಂತಂದ್ರೆ ಯಾವಾಗ ಬಿಡ್ತಾರೆ? ಹಾಗಾದ್ರೆ ಯಾವ ಚಾಪ್ಟರ್ ನ ಒನ್ ಮಾರ್ಕ್ ಕ್ವಶನ್ಸ್ ಬರುತ್ತೆ, 2, 3, 4, 5 ಮಾರ್ಕ್ ಕ್ವಶನ್ಸ್ ಗಳು ಯಾವ್ಯಾವ ಚಾಪ್ಟರ್ ಇಂದ ಬರುತ್ತೆ? ಸೊ ನಿಮ್ಗಂತೂ ಕ್ಲಾಸ್ ಅಲ್ಲಿ ಅಂತೂ ಕೇಳ್ತಾ ಇದ್ರಿ ಸರ್ ಬ್ಲೂ ಪ್ರಿಂಟ್ ಬಿಟ್ಟಿದಾರಾ ಅಂತ. ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ಇವತ್ತೊಂದು ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡ್ತಾ ಹೋಗಿ ನಾನು ನಿಮಗೆಲ್ಲ ತಿಳಿಸ್ತೀನಿ ಬ್ಲೂ ಪ್ರಿಂಟ್ ಬಿಟ್ಟಿದಾರೋ ಬಿಟ್ಟಿಲ್ವೋ ಅಂತ. ಸೊ ನೋಡಿ, ಬ್ಲೂ ಪ್ರಿಂಟ್ ಅಂದ್ರೆ ನಿಮಗೆ ಗೊತ್ತಿದೆ, ಓಕೆ, ಯಾವ ಚಾಪ್ಟರ್ ಮೇಲೆ ಎಷ್ಟೆಷ್ಟು ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ, ಯಾವ ಚಾಪ್ಟರ್ ಇಂದ 1 ಮಾರ್ಕ್ ಕ್ವಶನ್ಸ್, 2, 3, 4, 5 ಮಾರ್ಕ್ ಕ್ವಶನ್ಸ್ ಯಾವ್ಯಾವ ಚಾಪ್ಟರ್ ಇಂದ ಬರ್ತಾನೋ ಕಂಪ್ಲೀಟ್ ಒಂದು ಇನ್ಫಾರ್ಮೇಶನ್ಸ್ ಏನಿರುತ್ತೆ ನಿಮ್ಗೆ ಅಲ್ಲಿ ಸಿಗ್ತಾ ಹೋಗುತ್ತೆ, ಓಕೆನಾ. ಸೊ ಇದೇ ರೀತಿ ನಿಮಗೆ ಕ್ಲಾಸ್ 10th ಸಂಬಂಧಪಟ್ಟಂತೆ ಇನ್ನು ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಏನೇ ಇದ್ರು ಕೂಡ ನಿಮ್ಮ ಕ್ಲಾಸ್ 10th ಸಂಬಂಧಪಟ್ಟಿದ್ದು ವಿಡಿಯೋಸ್ ಎಲ್ಲ ಬೇಕು ಅಂತಾದ್ರೆ, ಸೊ ಬೇಕು ತಾನೆ ನಿಮಗೆ, ಸೊ ಬೇಕು ಅಂತಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಹಾಕ್ತಾ ಹೋಗಿ, ಓಕೆ. ಸೊ ಎಸ್ ಅಂತಂದ್ರೆ ಸೊ ಇಲ್ಲಿ ನಮಗೆ ಅಪ್ಡೇಟ್ ಬೇಕು ಅಂತ ನೀವು ಎಸ್ ಅಂತ ಕಮೆಂಟ್ ಹಾಕಿದ್ರೆ ಸಿಗ್ತಾ ಹೋಗುತ್ತೆ ಎಲ್ಲ ಅಪ್ಡೇಟ್ಗಳು, ಓಕೆನಾ. ಸೊ ಮತ್ತೆ ನಿಮಗೆ ಏನಾದ್ರೂ ಬೇರೆ ಡೌಟ್ಸ್ ಇದ್ರೆ ಸೊ ನನಗೆ ಆ ವಿಡಿಯೋ ಮಾಡಿ ಅಥವಾ ಈ ವಿಡಿಯೋ ಮಾಡಿ ನನಗೆ ಇದ್ರ ಬಗ್ಗೆ ಡೌಟ್ ಇದೆ ಅಂತಂದ್ರೆ ಅದನ್ನು ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಾ ಹೋಗ್ಬೋದು, ಓಕೆ. ಸೊ ಲೆಟ್ಸ್ ಸಿ, ಸೊ ಬ್ಲೂ ಪ್ರಿಂಟ್ ರಿಲೀಸ್ ಆಗಿದೆಯಾ ಇಲ್ಲ ಅಂತ ನಾನು ನಿಮಗೆ ಈಗ ತಿಳಿಸ್ತಾ ಹೋಗ್ತೀನಿ. ಸೊ ನೋಡಿ, ಜನರಲ್ ಆಗಿ ಬ್ಲೂ ಪ್ರಿಂಟ್ ನಿಮಗೆ ಈ ವರ್ಷ 10th ಇದೆಯಲ್ವಾ, 2026-27 ಏನಿದ್ರು ನಿಮ್ಮ ಬ್ಲೂ ಪ್ರಿಂಟ್ ಜನರಲ್ ಆಗಿ ಯಾವಾಗ ಬರುತ್ತೆ ಅಂದ್ರೆ ಡಿಸೆಂಬರ್ ಟೈಮಲ್ಲಿ ಬರುತ್ತೆ, ಓಕೆ. ಬಟ್ ನಾನು ಇಲ್ಲಿ ಏನ್ ಮಾಡ್ತೀನಿ, ಲಾಸ್ಟ್ ಇಯರ್ದು ಬ್ಲೂ ಪ್ರಿಂಟ್ ಅಂತ ನಿಮಗೆ ತೋರಿಸ್ತೀನಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು, ಓಕೆ. ಸೊ ಅದ್ರ ಪ್ರಕಾರನೇ ಆಲ್ಮೋಸ್ಟ್ ಇರುತ್ತೆ, 90% ಹಂಗೆ ಇರುತ್ತೆ, ಸ್ವಲ್ಪ ಚೇಂಜಸ್ ಆಗುತ್ತೆ, ತಿಳಿಸ್ತಾ ಹೋಗ್ತೀನಿ ಹೆಂಗಂತ, ಓಕೆನಾ. ಸೊ ಫಸ್ಟ್ ಇಲ್ಲಿ ನೋಡ್ತಾ ಹೋಗಿ, ಫಸ್ಟ್ ನೀವು ಗೂಗಲ್ಗೆ ಹೋಗ್ಬೇಕು, ಓಕೆ. ಸೊ ಗೂಗಲ್ಗೆ ಹೋಗ್ತೀರಾ, ಗೂಗಲ್ಗೆ ಹೋದ್ಮೇಲೆ ಗೂಗಲ್ ಅಲ್ಲಿ ಮೇನ್ ಆಗಿ ಫಸ್ಟ್ ನೀವು KSEAB ಅಂತ ಟೈಪ್ ಮಾಡಿ. ಏನಂತ? KSEAB ಅಂತ ನಮ್ಮ ಏನು ವೆಬ್ಸೈಟ್ ಇದೆಯಲ್ಲ, ಗವರ್ನಮೆಂಟ್ ವೆಬ್ಸೈಟ್ ಟೈಪ್ ಮಾಡ್ತೀರಾ. ಸೊ ಅದಾದ್ಮೇಲೆ ಇಲ್ಲಿ ಫಸ್ಟ್ ಬರುತ್ತೆ, ಓಕೆ, KSEAB.karnataka.gov.in ಅಂತ, ಓಕೆ. ಸೊ ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡ್ತೀರಾ, ಓಕೆ. ಸೊ ಕ್ಲಿಕ್ ಮಾಡಾದ್ಮೇಲೆ ನೋಡಿ ಈ ರೀತಿ ಬರುತ್ತೆ, ಕ್ಲಿಯರಾ. ಸೊ ಲಾಸ್ಟ್ ಇಯರ್ ಬ್ಲೂ ಪ್ರಿಂಟ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅದ್ರ ಪ್ರಕಾರ ಹೆಂಗ್ ಬರುತ್ತೆ ಅಂತ, ಓಕೆ. ದೆನ್ ಇಲ್ಲಿ SLC ಸ್ಟೂಡೆಂಟ್ ಕಾರ್ನರ್ ಅಂತ ನೀವು ನೋಡ್ತಾ ಇದ್ದೀರಾ, ಕ್ಲಿಯರಾ. ಕ್ಲಿಕ್ ಮಾಡಿ SLC ಸ್ಟೂಡೆಂಟ್ ಕಾರ್ನರ್ ಆದ್ಮೇಲೆ ಇಲ್ಲಿ ನೋಡಿ ಈ ರೀತಿ ಬರುತ್ತೆ, ಕ್ಲಿಯರಾ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಥರ್ಡ್ ಒನ್ ನೋಡಿ, 2025-26 SLC ಅಂತಿಮ ಪರೀಕ್ಷೆಯ ವಿಷಯವಾರು ನೀಲ ನಕಾಶೆ, ದಟ್ ಮೀನ್ಸ್ ಬ್ಲೂ ಪ್ರಿಂಟ್ ನೋ, ಓಕೆ. ಸೊ ನಿಮಗೆ ಇಂಗ್ಲಿಷ್ ಅಲ್ಲಿ ಬೇಕಂದ್ರೆ ನೋಡಿ ಇಂಗ್ಲಿಷ್ ಅಲ್ಲೂ ಬರುತ್ತೆ ಕೂಡ ಬ್ಲೂ ಪ್ರಿಂಟ್ ಲಾಸ್ಟ್ ಇಯರ್ ಅಂದ್ರೆ ನಿಮ್ ಸೀನಿಯರ್ಸ್ ಏನ್ ಬರ್ತಾರಲ್ವಾ ಆ ವರ್ಷದ್ದು, ಓಕೆ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ, ಕ್ಲಿಯರಾ. ಸೊ ಕ್ಲಿಕ್ ಮಾಡಾದ್ಮೇಲೆ ಮತ್ತೆ ನಿಮ್ಗೆ ಏನ್ ಬರ್ತಂದ್ರೆ ನೋಡಿ ಈ ರೀತಿ ಬಂತ. ಸೊ ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೇಕು, ನಿಮಗೆ ಯಾವ್ದು ಬೇಕು, ಫಸ್ಟ್ ಲ್ಯಾಂಗ್ವೇಜ್ ಯಾವ್ದಿದೆ, ನಿಮ್ದು ಸೆಕೆಂಡ್ ಲ್ಯಾಂಗ್ವೇಜ್ ಯಾವ್ದಿದೆ, ಕ್ಲಿಯರಾ, ನಿಮ್ಮ ಸಬ್ಜೆಕ್ಟ್ ಯಾವ್ದಿದೆ ಅದ್ರ ಪ್ರಕಾರ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಇದನ್ನ ಡೌನ್ಲೋಡ್ ಮಾಡ್ಕೋಬೇಕು, ಓಕೆ. ಡೌನ್ಲೋಡ್ ಮಾಡೋದಕ್ಕೆ ಇಲ್ಲಿ ಹೋಗ್ಬೇಕು. ಈಗ ನಾನು ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ, ಕ್ಲಿಯರಾ. ಸೊ ಇಲ್ಲಿ ನಾನು ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ, ಸೋಷಿಯಲ್ ಸೈನ್ಸ್, ಓಕೆ. ಇಲ್ಲಿ ನೋಡಿ ಸೋಷಿಯಲ್ ಸೈನ್ಸ್ 80 ಇಲ್ಲಿದೆ, ಓಕೆ. ಕ್ಲಿಕ್ ಮಾಡಿದ್ನಾ, ಓಕೆ. ಸೊ ದಿಸ್ ಇಸ್ ದ ಲಾಸ್ಟ್ ಇಯರ್ ಬ್ಲೂ ಪ್ರಿಂಟ್. ನೋಡಿ ಇಲ್ಲಿ ಫಸ್ಟ್ ಚಾಪ್ಟರ್ ಅಲ್ಲಿ ಲಾಸ್ಟ್ ಇಯರ್ 1 ಮಾರ್ಕ್ಸ್ ಕ್ವಶನ್ಸ್ ಇಲ್ಲ ಯಾವ್ದು, 2 ಮಾರ್ಕ್ಸ್ ಇಲ್ಲ, 3 ಮಾರ್ಕ್ಸ್ ಒಂದು ಕ್ವಶನ್ ಅಷ್ಟೇನೆ, ಟೋಟಲಿ 3 ಮಾರ್ಕ್ಸ್ ಒಂದೇ ಕ್ವಶನ್ ಕೇಳಿದ್ರು, ಓಕೆ. ದಿಸ್ ಇಸ್ ಆಲ್ ಅಬೌಟ್ ಲಾಸ್ಟ್ ಇಯರ್ದು ಹೆಂಗಿತ್ತು ಅಂತ, ಓಕೆ, ಯಾವ ರೀತಿ ಕೇಳಿದ್ರು ಅಂತ, ಓಕೆ. ಸೊ ಸೆಕೆಂಡ್ ಚಾಪ್ಟರ್ದು ಕೂಡ ಇಲ್ಲೇ ಇದೆ, ಕ್ಲಿಯರಾ. ಫೋರ್ತ್ ಚಾಪ್ಟರ್ದು ಇಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಅಂತಿದೆ, ಕೆಳಗಡೆ ಎಷ್ಟು ಕ್ವಶನ್ಸ್, ಟೋಟಲ್ ಎಷ್ಟು ಮಾರ್ಕ್ಸ್ ಅಂತಿದೆ, ಕ್ಲಿಯರಾ. ಸೊ ಇಲ್ಲಿ ಇದೆಯಲ್ವಾ, ಇಲ್ಲಿ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಇದು ಏನಾಗುತ್ತೆ, ಡೌನ್ಲೋಡ್ ಆಗುತ್ತೆ, ಕ್ಲಿಯರಾ. ಸೊ ಡೌನ್ಲೋಡ್ ಮಾಡಿ ಲಾಸ್ಟ್ ಇಯರ್ ಇದು, ಲಾಸ್ಟ್ ಇಯರ್ ನ ರೆಫರ್ ಮಾಡಿ, ಆಲ್ಮೋಸ್ಟ್ 90% ಹಂಗೆ ಇದೆ, ಓಕೆ. ಸಿ 33 ಚಾಪ್ಟರ್ಸ್ ಕೂಡ ಇಲ್ಲಿ ಇದೆ, ಕ್ಲಿಯರಾ, ಓಕೆ. ಸೊ ಯಾವ ಚಾಪ್ಟರ್ ಎಷ್ಟಿದೆ, 1 ಮಾರ್ಕ್ಸ್ ಇಂದ ಎಷ್ಟು ಕ್ವಶನ್ ಬರುತ್ತೆ, ಓಕೆ. ಸೊ ಯಾವ್ದಿರುತ್ತೋ ಅದಕ್ಕೆ ಮಾತ್ರ ಹಾಕಿರ್ತಾರೆ, ಟೋಟಲಿ ಇಲ್ಲಿ ಲಾಸ್ಟ್ಗೆ ಎಷ್ಟು ಕ್ವಶನ್ ಎಷ್ಟು ಮಾರ್ಕ್ಸ್ ಅಂತ, ಸೊ ಇಷ್ಟಿರುತ್ತೆ, ಓಕೆ. ಸೊ ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ, ಕಮೆಂಟ್ ಹಾಕೋದನ್ನು ಕೂಡ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಸ್ಟೂಡೆಂಟ್.